ಅಂತ. ವೆಲ್ಕಮ್ ಬ್ಯಾಕ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಮ್ಮ ಅತ್ತೆ ರೆಡಿ ಮಾಡಿದರು, ತಿಂಡಿ ರೆಡಿ ಮಾಡಿದರು, ಶಾವಿಗೆ ಉಪ್ಪಿಟ್ಟಾಯಿತು. ಈಗ ನಾನು ಲಂಚ್ಗೆ ಅಂತ ಹೇಳಿಬಿಟ್ಟು ಪಾಲಕ್ ದಾಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಏನಂತ ಹೇಳಿದ್ರೆ ನಮ್ಮ ಮನೆಗೆ ಯೂಶ್ವಲಾಗಿ ಪಾಲಕ್ ಸೊಪ್ಪೆಲ್ಲ ಇದೆ ತವೆ ಮಾಡ್ತಾರೆ. ಬಟ್ ನನ್ನ ಮಗಳಿಗೆ ಈ ತವೆ ಹುಳಿ ಎಲ್ಲ ಇಷ್ಟ ಆಗಲ್ಲ, ಸಾರಿದ್ರೆ ತಿನ್ಕೊಂಬಿಡ್ತಾಳೆ, ಯಾಕೆಂದರೆ ತರಕಾರಿ ಎಲ್ಲ ಅಂತ. ಅದಕ್ಕೆ ಅವಳಿಗೋಸ್ಕರ ಹೋಟೆಲ್ ಸ್ಟೈಲಲ್ಲಿ ಪಾಲಕ್ದು ದಾಲ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಜಸ್ಟ್ ಆನಿಯನ್ ಮತ್ತು ಟೊಮ್ಯಾಟೋನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಅದಕ್ಕೆ ನಾವು ಯೂಶ್ವಲಾಗಿ ಸ್ಪೈಸಸ್ ಏನು ಯೂಸ್ ಮಾಡ್ತೀವಿ, ರೆಡ್ ಚಿಲ್ಲಿ ಪೌಡರ್, ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪಾಲಕ್ ಸೊಪ್ಪನ್ನು ತೊಳೆದಿರೋಂಥ ಪಾಲಕ್ ಸೊಪ್ಪನ್ನು ಅದರಲ್ಲೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ಆ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ ಹೋಗುತ್ತೆ. ಇದನ್ನು ಮೆಂತ್ಯ ಸೊಪ್ಪನ್ನು ಮೇ ಬಿ ಟ್ರೈ ಮಾಡ್ಬೋದೇನೋ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಈಗ ಇದಕ್ಕೆ ಬೇಯಿಸ್ಕೊಂಡಂಥ ಬೇಳೆ ಸೇರಿಸೋ ಅಂಥದ್ದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಈ ರೀತಿಯಲ್ಲಿ ಟ್ರೈ ಮಾಡ್ತಾ ಇರೋವಂಥದ್ದು. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ಲಂಚಿಗೆ ನಾನು ಆ್ಯಕ್ಚುಲಾಗಿ ತವೆ ಮಾಡ್ತೀವಿ, ಅಂದರೆ ತವೆ ಅಂದರೆ ದಾಲ್ ಥರನೇ ಇರುತ್ತೆ. ಬಟ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಇದನ್ನು ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತೇನೆ. ಯಾಕಂದರೆ ರೆಗ್ಯುಲರ್ ತವೆನ ನನ್ನ ಮಗಳು ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇದನ್ನು ನಾನು ಬೇರೆ ರೀತಿಯಲ್ಲಿ, ಅಂದರೆ ದಾಲ್ ಹೆಂಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಬಟ್ ಮೆಂತ್ಯ ಸೊಪ್ಪೆಲ್ಲ ಪಾಲಕ್ ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಾಗೋಯಿತು ಅಂತ ಹೇಳಿದ್ರೆ, ನಾನು ಯಾವುದೋ ನನಗೆ ಗೊತ್ತಿಲ್ಲದಿರೋ ಫಿಲ್ಟ್ರ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಫಿಲ್ಟ್ರ್ ಆ್ಯಡ್ ಆಗಿರೋದ್ರಿಂದ ಅದು ಕಂಪ್ಲೀಟಾಗಿ ಒಳ್ಳೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಲುಕ್ ಬರ್ತಾಯಿದೆ ನಾನು ವೀಡಿಯೋ ಮಾಡ್ತಾಯಿದ್ರೆ. ಯಾಕೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಕೊನೆಗೆ ಚೆಕ್ ಮಾಡಿದ್ರೆ ಯಾವುದೋ ಒಂದು ಫಿಲ್ಟ್ರ್ ಆ್ಯಡ್ ಆಗಿತ್ತು, ಅದನ್ನು ರಿಮೂವ್ ಮಾಡಿದೆ. ಇವಾಗ ನಾರ್ಮಲಾಗಿ ವೀಡಿಯೋ ಬರ್ತಿದೆ. ಗೈಸ್, ನಂಗೆ ಅನ್ಸುತ್ತೆ ನನ್ನ ಫೋನ ನಾನು ಸುಮಾರು ಸಲ ಬೀಳಿಸಿ ಏನಾಗಿದೆ ಅಂತ ಹೇಳಿದ್ರೆ ನನ್ನ ಫೋನು ಹೋದಂಗೆ ಅನಿಸ್ತದೆ, ಡಿಸ್ಪ್ಲೇ ಹೋಗಿರ್ಬೋದು ಅಂತ ಅಂದ್ಕೊತೀನಿ. ಫೋನ್ನ ಚೇಂಜ್ ಮಾಡೋ ಟೈಮ್ ಬಂದಿರ್ಬೋದೇನೋ, ಗೊತ್ತಾಗ್ತಾ ಇಲ್ಲ. ಬಟ್ ಹೋಗಿಲ್ಲದ್ರೆ ಸಾಕು, ಡಿಸ್ಪ್ಲೇ ಹೋಗಿದ್ರೆ ಅದು ನಾರ್ಮಲ್ ಆಗಿದ್ರೆ ಸಾಕು. ಇನ್ನು ಇಲ್ಲಿ ನಮ್ಮ ಅತ್ತೆಯವರು ಬಂದು ಏನೋ ಓದ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆ ಏನು ಓದ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಇದು ದೇವ್ರದ್ದು ಎಲ್ಲ ಓದೋ ಅಭ್ಯಾಸ ಜಾಸ್ತಿ. ದೇವ್ರದ್ದು ಆ ಶ್ಲೋಕಗಳು, ಅಷ್ಟೋತ್ರಗಳು ಏನೇನೋ ಓದ್ತಾ ಇರ್ತಾರೆ ಅವ್ರ ಸಮಾಧಾನಕ್ಕೆ. ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಅವರು ಓದೋವಂಥ ಕಾರ್ಯಕ್ರಮ ಶುರು ಮಾಡ್ತಾರೆ. ಭಗವದ್ಗೀತೆ, ಈಗ ಅವ್ರು ಓದ್ತಾ ಇರೋದು ಭಗವದ್ಗೀತೆ ಓದ್ತಾ ಇದ್ದಾರೆ. ಭಗವದ್ಗೀತೆ ನಾವುಗಳು ಓದ್ತೀವಿ, ಬಟ್ ಇವರಷ್ಟು ಡೆಡಿಕೇಟೆಡಾಗಿ ಓದೋಕ್ಕೆ ಆಗಲ್ಲ. ಓದ್ತಾರೆ ಅವರು, ತುಂಬ ಇಂಟ್ರೆಸ್ಟಿಂದ ಓದ್ತಾರೆ. ನಿಜವಾಗ್ಲೂ ವಯಸ್ಸಾಗಿದ್ದರೂ ಕೂಡ ಅವ್ರಿಗೆ ಎಷ್ಟು ಅದ್ರ ಬಗ್ಗೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಓದ್ತಾರೆ. ಅವ್ರು ಕೂತ್ಕೊಂಡು ಸಮಯ ಮಾಡಿಕೊಂಡು, ನಾವು ಏನೋ ಒಂದು ಕಾರಣ ಕೊಡ್ತೀವಿ, ಇಲ್ಲ ಟೈಮ್ ಇಲ್ಲ, ಇವತ್ತು ಟೈಮ್ ಆಗಿಲ್ಲ, ಆ ಥರ ಏನೋ ಒಂದು ರೀಸನ್ ಹೇಳ್ತೀವಿ. ಬಟ್ ಆದರೆ ಇವ್ರನ್ನೆಲ್ಲ ಹಾಗಲ್ಲ, ಓದ್ತಾರೆ. ಅದನ್ನು ಅವ್ರನ್ನ ನೋಡಿ ನಾವು ತಿಳ್ಕೊಂಡು ಕಲಿಬೇಕಾಗಿರೋವಂಥದ್ದು, ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕಾಗಿರೋವಂಥದ್ದು ಸಹಜ. ಫೈನಲಿ ನನ್ನ ದಾಲ್ ರೆಡಿ ಇದೆ. ಏನು ಸ್ಪೆಷಲ್ ಏನಿಲ್ಲ ಫ್ರೆಂಡ್ಸ್, ಇದು ನಾರ್ಮಲ್ ಆಗೇನೆ. ಬಟ್ ನಮ್ಮ ಮನೇಲಿ ಏನಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಡಿಮೆ, ಸಾಮಾನ್ಯವಾಗಿ ನಾವು ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ. ದೊಡ್ಡವರು ಇಷ್ಟಪಡಲ್ಲ, ಆ ಕಾರಣಕ್ಕೆ ಎಲ್ಲದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ. ಬಟ್ ಇವತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಈ ದಾಲ್ ಮಾಡಿದ್ದೀನಿ. ಈ ಥರ ಮಾಡಿದಾಗ ನನ್ನ ಮಗಳಿಗೆ ಇಷ್ಟ. ಅವಳಿಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಗ್ರೇವಿಗಳ ಥರ ಎಲ್ಲ ಇದ್ದರೆ ಅವಳು ತಿಂತಾಳೆ, ಇಲ್ಲ ಅಂದರೆ ಅವಳು ತಿನ್ನೋದು ತುಂಬಾ ಕಷ್ಟ. ಇದು ಸ್ಟ್ರಾಬೆರಿ ಹಾಗೆ ಕಟ್ ಮಾಡ್ಕೊಂಡಿದ್ಯಾ? ನೋಡಿ, ಟಯರ್ಡ್ ಆಗಿದೆ ಅಂತೇಳಿ ಇವತ್ತು ಸ್ಕೂಲಿಗೆ ರಜಾ. ಅಲ್ಲಿಂದ ಸ್ಟ್ರಾಬೆರಿ ತಂದಿತ್ತು, ಆರೆಂಜ್ ತಂದಿತ್ತು. ಆರೆಂಜನ್ನು ತುಂಬ ಫೇಮಸ್ಸು, ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಅಲ್ಲಿಂದ ಆರೆಂಜ್ ತಂದಿದ್ದೀವಿ. ತಿಂದೆ ಅಲ್ವಾ ನೀನು? ಚೆನ್ನಾಗಿತ್ತಾ? ಇಟ್ ವಾಸ್ ಗುಡ್. ಈಗ ಈ ಸ್ಟ್ರಾಬೆರಿನ ವೇಸ್ಟ್ ಮಾಡಿದ್ರೆ ತಿನ್ನಬೇಕು. ಯಾವತ್ತೂ ಅಷ್ಟೇ ಫ್ರೂಟ್ಸು ವೇಸ್ಟ್ ಮಾಡಬಾರ್ದು, ಗೊತ್ತಾಯ್ತಾ? ವೇಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ರು ಅಂತ ಗೊತ್ತಾಗಿಲ್ಲ ನನಗೆ. ಹೌದಾ? ಇಲ್ಲಮ್ಮ, ಫ್ರೂಟ್ಸ್ ಮಾತ್ರ ವೇಸ್ಟ್ ಮಾಡಬಾರ್ದು. ಅದನ್ನ ಹೇಳು, ನನಗೆ ಫ್ರೂಟ್ಸ್ ಇಷ್ಟ ಆಗುತ್ತೆ ಅಂತ. ಫ್ರೂಟ್ಸ್ ಇಷ್ಟ ಆಗುತ್ತೆ ಗೈಸ್, ಅವಳಿಗೆ ಫ್ರೂಟ್ಸ್ ತುಂಬ ಇಷ್ಟ ಆಗುತ್ತೆ. ತರಕಾರಿ ಮಾತ್ರ ತುಂಬ ಚೆನ್ನಾಗಿ ಆರಿಸಿ ತಿಂತಾಳೆ. ಅದೇ ಯಾಕೆ ಅಂತ ಗೊತ್ತಿಲ್ಲ. ಯಾಕಂಗೆ? ಬಟ್ ವೆಜಿಟೇಬಲ್ಸ್ ಆರ್ ಗುಡ್ ಫಾರ್ ಹೆಲ್ತ್. ನಾವು ಹೋಗ್ತಾ ಇದ್ದೀವಿ ಈಗ ಜ್ಯೂಸ್ ಅಥವಾ ಕಾಫಿ ಕುತ್ಕೊಂಬರೋದಕ್ಕೆ ಅಂತ. ಈ ಕಾಫಿ ಅಭ್ಯಾಸ ಹೇಳಿದ್ನಲ್ಲ ನಾನು ನಿಮಗೆ, ತುಂಬ ಕಷ್ಟ ಬಿಡೋದು ಕಾಫಿ ಅಭ್ಯಾಸ.
ಸೊ ಕಾಫಿ ಕುಡಿಯೋಣ ಅಂತ ಬೆಳಗ್ಗೆಯಿಂದ ಆಲ್ರೆಡಿ 2 ಸಲ ಆಗಿದೆ, ಬಟ್ ಹೊರಗಡೆ ಹೋಗಿ ಒಂದ್ಸರಿ ಕಾಫಿ ಕುಡ್ದೇ ಸಮಾಧಾನ. ನನ್ನ ತಮ್ಮ ನೋಡಿದ್ರೆ ಬೈಕಲ್ಲಿ ಬಂದುಬಿಟ್ಟಿದ್ದಾನೆ ಊರಿಂದ. ಅದೇ ನಮಗೆಲ್ಲ ಟೆನ್ಷನ್ನು, ಬೈಕಲ್ಲಿ ಬಂದಿರೋದೇ ನಮ್ಗೆ ಟೆನ್ಷನು. ನೋಡಿ, ಬೇಡ ಅಂದರೆ ಬೈಕಲ್ಲಿ ಬಂದಿರೋದು. ಸ್ವಲ್ಪ ಹೈವೇ ಟ್ರಾಫಿಕ್ ಜಾಸ್ತಿ ಅಲ್ಲ, ಹಂಗಾಗಿ ಭಯ ಆಗುತ್ತೆ. ಬಟ್ ಏನು ಮಾಡೋದು, ಕೇಳಲ್ಲ ಹೇಳಿದ ಮಾತು. ಬಂದಿದ್ದಾನೆ, ಬಂದಿರೋದಕ್ಕೆ ಕಾಫಿ ಕಂಪನಿ ಸಿಕ್ಕಿದೆ ನನಗೀಗ. ನಾವಿಲ್ಲಿ ಕಾರ್ ಶೋರೂಮ್ಗೆ ಬಂದಿರೋದು, ಯಾಕೆಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರೊಬ್ಬರು ಕಾರ್ ತೊಗೋತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಕಾರ್ ರೆಡಿ ಇದೆಯಾ ಅಂತ ನೋಡೋದಕ್ಕೆ ಬಂದಿದ್ದೀವಿ. ಸೊ ಬೇಕಾದಷ್ಟು ಕಾರುಗಳಿದೆ, ನೋಡಿಬಿಟ್ಟು ಆಶ್ಚರ್ಯ ಆಗ್ತಾಯಿದೆ. ಆರಾಮಾಗಿ ಇದರಲ್ಲೇ ಯಾವುದೋ ಒಂದು ಕಾರ್ ತೊಗೊಬೋದಾಗಿದ್ದು ನಾನು, ಹೊಸ ಕಾರ್ ಬದಲು ಅಂತ ಅನ್ನಿಸ್ತು. ಬಿಕಾಸ್ ಎಷ್ಟೊಂದು ಗಾಡಿಗಳು ಒಳ್ಳೆ ಕಂಡೀಷನಲ್ಲಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಅದು ಒಂದು ಥಾಟ್. ಗಾಯ್ಸ್, ಇಲ್ಲಿಗೆ ನೀವು ನೋಡ್ತಾ ಇರೋದು ಬಂದು ಶಬರಿಮಲೆ ಪ್ರಸಾದ. ಅಂದರೆ ಇದು ಬಂದು ಶಬರಿಮಲೆ ಪ್ರಸಾದ. ಇದನ್ನು ನನ್ನ ಫ್ರೆಂಡ್ ಬಂದು ಪ್ರತಿ ವರ್ಷ ಅವರು ನಮಗೆ ತಲುಪಿಸ್ತಾರೆ. ಒಂದು ವರ್ಷನೂ ಮಿಸ್ ಮಾಡಿದಿರ ನಮ್ಗೆ ಇಲ್ಲಿವರೆಗೂ ತಲುಪಿಸ್ತಾ ಬಂದಿದ್ದಾರೆ. ಅವ್ರು ನೋಡಿ ತುಂಬಾ ಖುಷಿಯಾಗುತ್ತೆ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ನಮ್ಮನ್ನು ನೆನ್ಪಿಟ್ಕೊಂಡು ಈ ರೀತಿ ಪ್ರಸಾದ ತಂದ್ಕೊಡೋದಿದೆಯಲ್ಲ, ಅದು ತುಂಬಾ ಗ್ರೇಟ್. ಅದು ಎಲ್ಲನೂ ಮಾಡೋಕ್ಕಾಗಲ್ಲ ಅಂಥದ್ದು ಇವ್ರು ಮಾಡ್ತಾರಲ್ಲ, ಅದನ್ನು ನನಗೆ ತುಂಬಾ ಖುಷಿ ಕೊಡುತ್ತೆ. ನಾನಿವಾಗ ನನ್ನ ಕಸಿನ್ ಮನೆಗೆ, ಅಂದರೆ ನನ್ನ ಕಸಿನ್ದು ಶ್ರೀಮಂತ ಇರೋದ್ರಿಂದ ಈ ಒಂದು ಫಂಕ್ಷನ್ನ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನಾನು ರೆಕಾರ್ಡ್ ಮಾಡಿದ್ರೆ ಯಾರಿಗೇನು ಕೇಳಿಸೋ ಸ್ಥಿತಿಯಲ್ಲಿರಲಿಲ್ಲ, ಬಿಕಾಸ್ ಎಲ್ಲರೂ ಸೇರಿದ್ರಿಂದ ಮಾತುಕತೆ ಇದೆಲ್ಲ ಜೋರಾಗೇ ಇತ್ತು. ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿದ್ದೀವಿ. ನನ್ನ ತಮ್ಮ ಮಾತ್ರ ವೀಡಿಯೋ ಮಾಡಬೇಡ ಅಂತ ನನಗೆ ಹೇಳ್ತಾನೆ ಇದ್ದಾನೆ. ಎಲ್ಲರೂ ಕೂತಿದ್ದಾರಲ್ಲ, ಸೊ ಹಂಗಾಗಿ ನಿಲ್ಲಿಸು ಅಂತ ಹೇಳಿದ್ರು ಕೂಡ ನಾನು ಸುಮ್ಮನೆ ಇರ್ದಿರ ಸಣ್ಣದಾದ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನೋಡಿದ್ರಲ್ಲ, ನೋಡಿ ಅವನ ಆ್ಯಕ್ಷನ್ ಹೆಂಗಿತ್ತು ಅಂತ, ಬೇಡ ಅಂತ ಹೇಳ್ಬಿಟ್ಟು ಜನ ಇದ್ದಿದ್ದರಿಂದ ವೀಡಿಯೋ ಮಾಡಬೇಡ ಅಂತ ನಂಗೆ ಸಜೆಸ್ಟ್ ಮಾಡ್ತಾ ಇದ್ದ. ಬಟ್ ನಾನು ಮಾತ್ರ ನಿಲ್ಲಿಸ್ಲಿಲ್ಲ ಅಷ್ಟೇ. ಅಲ್ಲೋಗಿ ಅಡುಗೆ ಮಾಡಿಬಿಟ್ಟು ಬಂದೆ ಅವ್ರಿಗೆ. ಏನು ಮಾಡಿದೆ? ಓ ಮೈ ಗಾಡ್, ನಾವು ಮನೇಲಿ ದಿನ ಅಡುಗೆ ಮಾಡೋದಕ್ಕೆ ಅಳ್ತೀವಿ, ಬಟ್ ಇವನು ಭಾಳ ಖುಷಿ ಅಡುಗೆ ಮಾಡೋದಕ್ಕೆ. ನಮ್ಮ ಫ್ರೆಂಡ್ ಅವ್ರ ಮನೆಗೆ ಪಾಪ ಅವರು ಉಪ್ಪಿಟ್ಟು ಕೇಸರಿ ಇವತ್ತು ಮಾಡ್ಕೊಡ್ತೀನಿ. ಏನು ಕೂಡ ಅಷ್ಟು ಇಂಟ್ರೆಸ್ಟ್ ನಿನಗೆ? ಕೇಶವತ್ ಯಾವಾಗ ತಿಂತಾರ? ಅವ್ರು ತಿನ್ನಲ್ಲ. ಇವನ್ ಖುಷಿಗೆ ಮಾಡೋದು. ಇವನು ಸ್ವೀಟ್ ಇಷ್ಟ ಅಂತ ಮಾಡೋದು, ಅವ್ರಿಗೇನು ಇಷ್ಟ ಇರಲ್ಲ ಅಲ್ವಾ? ಅವ್ರೇನು ಅಷ್ಟೇನು ಸ್ವೀಟ್ ತಿನ್ನಲೇಬೇಕಂತ ಏನು ತಿನ್ನಲ್ಲ. ಇವನಿಗೆ ಖುಷಿ, ಅದಕ್ಕೆ ಮಾಡ್ತಾನೆ ಅಷ್ಟೇ. ಕೇಸರಿ ಬಾತ್ ತಂದಿದ್ಯಾ? ಯಾಕೆ? ಮತ್ತೆ ಏನದು? ಅಯ್ಯೋ, ನಾವು ಮಾಡಿದ್ದಾರಪ್ಪ. ನಮ್ಮದು ಟಪ್ಪರ್ವೇರ್ ಡಬ್ಬಿ ವಾಪಸ್ ಬಂದಿದೆ, ಕಿತ್ತೋಗ್ತಾರೆ. ಈ ಅವರೆಕಾಳು ಪ್ರಸಂಗ ಮುಗೀತಾ ಇಲ್ಲ. ಮಾಡಿ ಇವಾಗಿಂದ ಸಾಕಾಗೋಯ್ತು. ಇಲ್ಲೊಬ್ರು ಇದ್ದಾರೆ ಆ್ಯಕ್ಚುಲಾಗಿ, ಅವ್ರಿಗೆ ನಾನು ವೀಡಿಯೋ ಮಾಡಿದ್ರೆ ಇಷ್ಟ ಆಗಲ್ಲ, ಯಾವಾಗೂ ಬೈಕೊಂತ ಇರ್ತಾರೆ. ಯಾಕೆ ಮಾಡ್ತೀಯೋ ಏನೋ ಅಂತೇಳಿ. ಎಲ್ಲಿ ವೀಡಿಯೋ ಮಾಡೋಕೆ ಹೋದ್ರು ಸುಮ್ಮನೆ ನಿಲ್ಸ್ ಜನಗಳಿಗೆ ಉಪಯೋಗ ಆಗುತ್ತೆ ಅಲ್ವಾ ಗೈಸ್? ಇಲ್ಲ, ಇದಕ್ಕಿದೆಲ್ಲ ಅಲ್ಲ. ನನ್ನ ಒಂದು ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಏನೇನು ಕೆಲಸ ಮಾಡ್ತೀನಿ ಅಂತ ನನ್ನಿಂದ ಒಂದಷ್ಟು ಪ್ರೋತ್ಸಾಹ ಅಷ್ಟೇ ಜನಗಳಿಗೆ. ರೇಟ್ ಜಾಸ್ತಿ, ಕಾಸ್ಟ್ಲಿ, ತುಂಬ ರೇಟ್. ಇದಕ್ಕಿರೋದೆಲ್ಲ ತೊಗೊಂಬರಬಾರ್ದು. ಅಂದರೆ ಆ್ಯಕ್ಚುಲಾಗಿ ಪಾಪ ಅವರು ವ್ಯಾಪಾರ ಆಗಬೇಕು, ಅದನ್ನೇ ಹೇಳ್ತಾ ಇಲ್ಲ. ಬಟ್ ಏನಂದರೆ ಆ ಇದಕ್ಕಿರೋದು ತೊಗೊಂಬಂದ್ಬಿಟ್ರೆ ಡ್ರೈ ಅಂತ ಅನಿಸುತ್ತೆ. ಈ ಥರ ಒರಿಜಿನಲ್ ಟೇಸ್ಟ್ ಅಂತ ಬರಲ್ಲ, ಫ್ರೆಶ್ ಆಗಿರುತ್ತೆ ಇದು. ಹಾಗಾಗಿ ನಾವೇ ತೊಗೊಂಬಂದು ಕಷ್ಟಪಟ್ಟು ಹಿದಕಿ ಮಾಡಿದ್ರೆ ಅದರ ಒಂದು ರುಚಿನೇ ಬೇರೆ ಇರುತ್ತೆ ಅಲ್ವಾ? ಇವತ್ತು ಆ್ಯಕ್ಚುಲಾಗಿ ನನಗೆ ಹಿದಕ್ಬೇಳೆನ ತೋರಿಸ್ತಾ ಇದೆ, ಹಿದ್ಕೋದು ಎಷ್ಟು ಕಷ್ಟ ಅಂತ. ಯೂಶ್ವಲಾಗಿ ಅವರೆಕಾಳು ಹುಳಿ ಅಥವಾ ಅವರೆಕಾಳು ಇಂದ ಏನೇ ಒಂದು ಅಡುಗೆ ಮಾಡಿದ್ರೆ ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ. ಅವರೆಕಾಯಿ ರೊಟ್ಟಿ, ಉಪ್ಪಿಟ್ಟಿರ್ಬೋದು, ಹಿದಕ್ಕೆ ಬೇಳೆ ಇರ್ಬೋದು, ಇನ್ನೇನೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾವು ಸಾಮಾನ್ಯವಾಗಿ ರೊಟ್ಟಿ ಮತ್ತು ಉಪ್ಪಿಟ್ಟು ಹಾಕ್ತೀನಿ. ಅವರೆಕಾಳು ಬಾತ್ ಕೂಡ ಮಾಡ್ತಾರೆ ಕೆಲವೊಬ್ಬರು, ಚೆನ್ನಾಗಿರುತ್ತೆ.
ಬಟ್ ಇದಕ್ಕೆ ಬೇಳೆ ಅಂತೂ ಸಕ್ಕತ್ತಾಗಿರುತ್ತೆ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಕಡಿಮೆ ಉಪಯೋಗಿಸುವಂಥದ್ದು. ಬಟ್ ಆದರೆ ಈ ಇದಕ್ಕೆ ಬೇಳೆ ಇಂಥವೆಲ್ಲ ಮಾಡಿದಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಅಂತ ಹೇಳಿದ್ರೆ ತಕ್ಕ ಮಟ್ಟಿಗೆ ಉಪಯೋಗಿಸಿ ಮಾಡೋ ಅಂಥದ್ದು. ಅಂದರೆ ಇಂಥ ಅಡುಗೆಗಳಲ್ಲಿ ಮಾತ್ರ ಸೇರಿಸ್ತಾರೆ. ಲೈಕ್ ಪಲಾವು, ಸಾಗು, ಮತ್ತು ಈ ಇದಕ್ಕೆ ಬೇಳೆ, ಬಿರಿಯಾನಿ ಈ ರೀತಿ, ಅಥವಾ ಏನಾದ್ರು ಗ್ರೇವಿ ಮಾಡಿದಾಗ, ನಾರ್ತ್ ಇಂಡಿಯನ್ ಗ್ರೇವಿ ಮಾಡಿದಾಗ ಇಂಥದಕ್ಕೆ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಯೂಸ್ ಮಾಡೋದು ಜಾಸ್ತಿ ಅಂದರೆ ಮಾಡ್ತೀವಿ ಅಂತ. ಅದೇ ನಾವು ಹುಳಿ ಸಾಂಬಾರು, ತಿಳಿ ಸಾರಿಗೆಲ್ಲನೂ ಸಾಮಾನ್ಯವಾಗಿ ಯೂಸ್ ಮಾಡೋದಿಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಅದು ಮಡಿಗೆ ಬರಲ್ಲ ಅಂತ ಹೇಳಿ ಮಾಡಲ್ಲ. ಬಟ್ ಇವಾಗ ನಾವೆಲ್ಲ ಚೇಂಜ್ ಆಗಿರೋದ್ರಿಂದ ಇದೆಲ್ಲ ಅಡಿಷನ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಇದಕ್ಕೆ ಬೇಳೆ ಹೋಳಿಗೆಲ್ಲ ರೆಡಿ ಮಾಡಿಕೊಂಡು ನನ್ನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಖುಷಿಯಾಗಿರಿ, ಚೆನ್ನಾಗಿರಿ, ಹೆಲ್ದಿಯಾಗಿ ಊಟ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಮತ್ತು ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.